ಬಳಸುವ ಬೈಕ್, ಕಾರು, ವಿಮಾನ, ಪ್ಲಾಸ್ಟಿಕ್, ರಸ್ತೆ, ಔಷಧಿ, ಅಡುಗೆ ತಯಾರಿ ಇವೆಲ್ಲದರ ಹಿಂದೆ ಇರೋದು ಒಂದೇ ವಸ್ತು. ಅದೇ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ. ಇದನ್ನು ಬ್ಲಾಕ್ ಗೋಲ್ಡ್, ಕಪ್ಪು ಬಂಗಾರ ಎಂದು ಸಹ ಕರೆಯುತ್ತಾರೆ. ಆದರೆ ಒಂದು ಪ್ರಶ್ನೆ, ಈ ತೈಲವನ್ನು ಮನುಷ್ಯರು ಹೇಗೆ ಕಂಡುಹಿಡಿದರು? ಭೂಮಿಯೊಳಗೆ ಲಕ್ಷಾಂತರ ವರ್ಷಗಳಿಂದ ಇರುವ ಈ ದ್ರವವು ಹೇಗೆ ನಮ್ಮ ಜಗತ್ತನ್ನು ಬದಲಿಸಿತು? ಸುಮಾರು 200ರಿಂದ 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯಲ್ಲಿ ದೊಡ್ಡ ಸಮುದ್ರಗಳು ಮತ್ತು ಜೀವಿಗಳು ಇದ್ದವು. ಸಮುದ್ರಗಳಲ್ಲಿ ಇದ್ದ ಸಣ್ಣ ಸಣ್ಣ ಸಸ್ಯಗಳು ಮತ್ತು ಪ್ರಾಣಿಗಳು ಸಾವಿರಾರು ವರ್ಷಗಳಲ್ಲಿ ಸತ್ತು ಸಮುದ್ರದ ತಳದಲ್ಲಿ ಸೇರುತ್ತಿದ್ದವು. ಅವುಗಳ ಮೇಲೆ ಮಣ್ಣು, ಮರಳು ಮತ್ತು ಕಲ್ಲುಗಳು ಪದರಗಳಾಗಿ ಸೇರುತ್ತಾ ಹೋಯಿತು. ಭೂಮಿಯ ಒಳಗೆ ಇರುವ ಅತಿಯಾದ ಒತ್ತಡ ಮತ್ತು ತಾಪಮಾನ ಆ ಸಾವಿನ ಅವಶೇಷಗಳನ್ನು ನಿಧಾನವಾಗಿ ಬದಲಿಸಿತು. ಲಕ್ಷಾಂತರ ವರ್ಷಗಳ ನಂತರ ಅದೇ ಅವಶೇಷಗಳು ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಆಗಿ ಮಾರ್ಪಟ್ಟವು. ಅಂದರೆ ನಾವು ಇಂದು ಬಳಸುತ್ತಿರುವ ತೈಲವು ಪ್ರಾಚೀನ ಜೀವಿಗಳ ಅವಶೇಷಗಳೇ. ಮನುಷ್ಯರು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲ್ಮೈಯಲ್ಲಿ ಹೊರಬರುವ ತೈಲವನ್ನು ಗಮನಿಸಿದರು. ಪ್ರಾಚೀನ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಗಳು ಈ ತೈಲವನ್ನು ಬಳಸುತ್ತಿದ್ದರು. ಅವರು ಇದನ್ನು ಮನೆಗಳನ್ನು ಕಟ್ಟಲು, ಬೋಟ್ಗಳನ್ನು ವಾಟರ್ ಪ್ರೂಫ್ ಮಾಡಲು, ಔಷಧಿಯಾಗಿ ಬಳಸುತ್ತಿದ್ದರು. ಆದರೆ ಆ ಸಮಯದಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಈ ತೈಲವು ಭವಿಷ್ಯದಲ್ಲಿ ಜಗತ್ತನ್ನೇ ಆಳುವ ಅತಿ ದೊಡ್ಡ ಉದ್ಯಮವಾಗಲಿದೆ ಎಂದು. 1859ರಲ್ಲಿ ನಡೆದ ಒಂದು ಘಟನೆ ಜಗತ್ತನ್ನು ಸಂಪೂರ್ಣವಾಗಿ ಬದಲಿಸಿತು. ಅಮೆರಿಕದ ಟಿಟ್ಸುವಿಲ್ಲೆ ಎಂಬ ಊರಲ್ಲಿ ಎಡ್ವಿನ್ ಡರ್ಕ್ ಎಂಬ ಒಬ್ಬ ಇಂಜಿನಿಯರ್ ಭೂಮಿಯೊಳಗೆ ತೈಲವನ್ನು ಹುಡುಕಲು ಮೊದಲ ಬಾರಿ ಆಯಿಲ್ ವೆಲ್ ಅನ್ನು ತೋಡಿದರು. 69 ಅಡಿ ಆಳದಲ್ಲಿ ತೈಲವನ್ನು ಅವರು ಯಶಸ್ವಿಯಾಗಿ ಕಂಡುಹಿಡಿದರು. ಅಲ್ಲಿ ಮೊದಲ ಬಾರಿಗೆ ಕ್ರೂಡ್ ಆಯಿಲ್ ದೊಡ್ಡ ಪ್ರಮಾಣದಲ್ಲಿ ಹೊರಬಂದಿತು. ಇದೇ ಕ್ಷಣದಿಂದ ಆಧುನಿಕ ತೈಲ ಉದ್ಯಮ ಹುಟ್ಟಿಕೊಂಡಿತು. 20ನೇ ಶತಮಾನದಲ್ಲಿ ತೈಲದ ಮಹತ್ವ ಅತಿಯಾಗಿ ಹೆಚ್ಚಾಯಿತು. ಕಾರಣ ಕಾರ್ ಮತ್ತು ವಿಮಾನಗಳ ಯುಗ ಆರಂಭವಾಯಿತು. ಉದಾಹರಣೆಗೆ ಹೆನ್ರಿ ಫೋರ್ಡ್ ಮಾಸ್ ಪ್ರೊಡಕ್ಷನ್ ಮೂಲಕ ಕಾರುಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಿದರು. ಕಾರ್ಗಳಿಗೆ ಬೇಕಾಗಿದ್ದದ್ದು ಪೆಟ್ರೋಲ್. ಇದು ಕ್ರೂಡ್ ಆಯಿಲ್ ನಿಂದ ಬರುತ್ತದೆ. ಅದರಿಂದ ಪೆಟ್ರೋಲ್, ಡೀಸೆಲ್, ಪ್ಲಾಸ್ಟಿಕ್, ಅಸ್ಫಾಲ್ಟ್, ಕಾಸ್ಮೆಟಿಕ್ಸ್, ಔಷಧಿಗಳು ಎಲ್ಲವೂ ತೈಲದಿಂದಲೇ ಉತ್ಪಾದನೆಯಾಗತೊಡಗಿದವು. ಇಂದು ಜಗತ್ತಿನ ದೊಡ್ಡ ಆರ್ಥಿಕತೆಗಳು ತೈಲದ ಮೇಲೆ ಅವಲಂಬಿತವಾಗಿವೆ. ಉದಾಹರಣೆಗೆ ಸೌದಿ ಅರೇಬಿಯಾ, USA, ರಷ್ಯಾ ಈ ದೇಶಗಳು ಜಗತ್ತಿನ ಅತಿದೊಡ್ಡ ತೈಲ ಉತ್ಪಾದಕರಾಗಿವೆ. ತೈಲದ ಬೆಲೆ ಸಂಪೂರ್ಣ ಜಗತ್ತಿನ ಆರ್ಥಿಕತೆಯನ್ನು ಪ್ರಭಾವಿಸುತ್ತದೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಕ್ರೂಡ್ ಆಯಿಲ್ ಒಂದು ನಾನ್ ರಿನ್ಯೂವಬಲ್ ರಿಸೋರ್ಸ್, ಅಂದರೆ ಇದು ಮತ್ತೆ ಬೇಗ ಸೃಷ್ಟಿಯಾಗುವುದಿಲ್ಲ. ಇದರಿಂದ ಹವಾಮಾನ ಬದಲಾವಣೆ, ಪರಿಸರ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಅದಕ್ಕಾಗಿ ಈಗ ಜಗತ್ತು ಸೌರಶಕ್ತಿ, ವಾಯುಶಕ್ತಿ ಮತ್ತು ವಿದ್ಯುತ್ ಶಕ್ತಿಗಳ ಕಡೆ ಸಾಗುತ್ತಿದೆ. ಒಂದು ಸಮಯದಲ್ಲಿ ಸಮುದ್ರದ ತಳದಲ್ಲಿ ಸತ್ತ ಸಣ್ಣ ಜೀವಿಗಳು ಇಂದು ಜಗತ್ತಿನ ಆರ್ಥಿಕತೆಯನ್ನು ಓಡಿಸುತ್ತಿವೆ. ಇದೇ ಕ್ರೂಡ್ ಆಯಿಲ್, ಕಪ್ಪು ಬಂಗಾರದ ಅಚ್ಚರಿಯ ಕತೆ. ಇಂತಹ ಇನ್ನಷ್ಟು ಸೈನ್ಸ್, ಮಿಸ್ಟರಿ ಮತ್ತು ವೈಲ್ಡ್ ಲೈಫ್ ಕಥೆಗಳಿಗೆ ವೈಲ್ಡ್ ಮೈಂಡ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.